ತಾಯಿ ತಂದೆರ ಮನಸ್ಸಿನ ಯಾರು ಆನಂದವನ್ನು ತಂದುಕೊಂಡಿದ್ದಾನೆಯೋ ಅವನನ್ನೇ ನಂದನ ಅಂತ ಹೇಳೋದು. ನಾನು ಮಾಡಿದಂತಹ ವ್ಯವಹಾರಗಳಿಂದ ನನ್ನ ಮಾತೆಯಾದಂತಹ ದಿತಿದೇವಿಗೆ ಸಂತೋಷವಾಗಿರುವಂತೆ ಮಗನೇ ಹಿರಣ್ಯಾಕ್ಷ ಹೀಗೆ ಬಾ. ಯಾಗ ಯಜ್ಞಾದಿಗಳನ್ನು ಹಾಳುಗೆಡುವುದಲ್ಲ, ಋಷಿಮುನಿಗಳನ್ನು ಕೊಲ್ಲುವುದಲ್ಲ, ಗೋಮಾಂಸ ಭಕ್ಷಣ ನಮ್ಮಂತವರಿಗೆ ಹೇಳಿದ್ದಲ್ಲ ಮಗನೇ. ಹೀಗೆ ಮಾಡಿಕೊಂಡು ಕೂಡ ನಿಮಗೆ ಸಂತೋಷ ಆಗುವುದಿಲ್ಲ ಅಂತ ಹೇಳಿ ನಿಮಗೆ ಸಂತೋಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಮ್ಮ ಅಂತ ಕೇಳಿರ. ಆವಾಗಮ್ಮ ಹೇಳ್ತಾಳೆ, ಕಿರಿಯ ಬೇಡುಗರಾದಂತಹ ದೇವತೆಗಳು ಮೇಲ್ಲೋಕದಲ್ಲಿ ಬೆರೆಯುತ್ತಾ ಇದ್ದಾರೆ, ನೀವು ಬೇಡದ್ದು ಮಾಡಿಕೊಂಡು ಇಲ್ಲಿರುವಂತೆ ಅವರ ಹಾಗೆ ಸ್ಥಾನಮಾನ ಹೊಂದಬೇಕು. ಹಾಗಾದ್ರೆ ಮಾತ್ರ ನಿಮಗೆ ಸಮಾಧಾನ ಅಂತ ಹೇಳಿ ನಮ್ಮನಾದಂತಹ ದಿಕ್ಕಿದೇವಿ ಅವಳ ಪಾದಕ್ಕೆ ಮಾಡಬಟ್ಟು ದೇವಧಾಮವನ್ನು ಪ್ರವೇಶ ಮಾಡ್ತೇನೆ ಅಂತ ಹೊರಡುವಾಗ ಅವಳು ಹೇಳ್ತಾಳೆ, ಈ ಬಲ ಸಾಲದು, ದೇಹ ಬಲಕ್ಕಿಂತಲೂ ಮುಖ್ಯವಾಗಿ ಬೇಕಾದ ದೈವ ಬಲ. ಬ್ರಹ್ಮದೇವರನ್ನು ಒಲಿಸಿಕೊಂಡು ಅಮೋಘವಾದ ವರಬಲವನ್ನು ಹೊಂದಿ ಆಮೇಲೆ ದೇವಲೋಕದ ಕಡೆಗೆ ಹೋಗು ಮಗನ ಹಿರಣ್ಯಾಕ್ಷ ಅಂತ ಹರಸಿದ್ದಾಳೆ. ಅವಳ ಹರಕೆ ಕೈಗೊಂಡೆ. ಅಣ್ಣನಾದಂತ ಹಿರಣ್ಯಕಶ್ಯಪನನ್ನು ಹೇಳಿದೆ, ಅಣ್ಣನಾಜ್ಞೆಯ ಗುರುತ ಈ ಕ್ಷಣವೇ ವರಬಲ ಸಿದ್ಧಿಗಾಗಿ ವರನಮನ ಊಟಕ್ಕೆ ಹೋಗುವಾಗ ಅವ ಬಂದ ಅಣ್ಣ ಪೆಟ್ಟು ತಿನ್ಲಿಕ್ಕೆಲ್ಲ ನಾನು ಅಮ್ಮನ ಕೈಯಿಂದ ಉಳಿಲಿಕ್ಕೆ ಹಾಕುವ ಅವನು ಬರುದು. ನಾನು ಇದ್ದೇನೆ, ತಮ್ಮನಿಗೆ ಭೇದ ಮಾಡ್ಲಿಕ್ಕೆ ಹಾಕುವ. ಹಿರಣ್ಯಕಶ್ಯಪ ಹಾಗೂ ಹಿರಣ್ಯಾಕ್ಷರಿಗೆ ಜೊತೆಯಾಗಿ ಬಡಿಸಿದ್ದಾಳೆ, ಇಬ್ಬರಿಗೂ ಬಡಿಸಿದ್ದಾಳೆ. ನಾನು ಒಮ್ಮೆ ಹತ್ತ ತಿರುಗಿ ನೋಡಿದ್ದಷ್ಟೇ ನನ್ನ ತಟ್ಟೆ ಇದ್ದನು ಅವನ ತಟ್ಟೆ ಇದ್ದನು ಎಲ್ಲ ಒಬ್ಬನೇ ಗಮ ಗಮ ತಟ್ಟೆದು ಮುಗಿಸಿದ. ಅಮ್ಮನಲ್ಲಿ ಹೇಳಿದ ತಟ್ಟೆ ಬರಿದಾಗಿದೆ ಅಮ್ಮ. ಅವಳು ಬರಿದಾದ ಕುಡಿಗೆ ತೋರಿಸ್ತಾಳೆ. ನಮ್ಮಲ್ಲಿ ಬೇಯಿಸುವೆ ಅಷ್ಟಲ್ವ, ಮತ್ತೆ ಎಲ್ಲಿಗೆ? ಅವಳ ಮುಖ ನೋಡುವಾಗ ನನಗೆ ಬೇಸರ ಆಯ್ತು. ಅಂತೂ ಬಡಿಸ್ತೇನೆ ಅಂತ ಹೇಳಿದವಳಿಗೆ ನನಗೆ ಬಡಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗೆಂದು ಮನೆಯಿಂದ ಹೊರಗೆ ಹೊರಟೆ. ಹಸಿವೆ ಸಹಿಸೋದಕ್ಕಾಗುದಿಲ್ಲ. ಹೊಟ್ಟೆ ಒಂದು ತಾಳ ಹಾಕುದೆ ಕೈ ಅಂತ. ಏನು ಮಾಡ್ಲಿ? ಮುಂದೆ ಹೋಗ್ತಾ ಇದ್ರೆ ಕಪ್ಪು 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 ಹಾಗೆ ಹಂದಿಗಳ ಮುಂದೆ ಕಾಡು ಹಂದಿ ಅಂತ ಹಂದಿಗಳನ್ನೇ ಕಡಿ 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 ಒಂದರ ಮೇಲೆ ಒಂದರಂತೆ ಒಂದರ ಮೇಲೆ ಒಂದರಂತೆ ಮಾಂಸ ತಿಂದೆ. ರಕ್ತ ಚೆನ್ನಾಗಿ ಕಟ 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 ಕಟ್ಟಿದೆ. ಈಗ ಹೊಟ್ಟೆ ತುಂಬಿದೆ. ಎಷ್ಟಾಯ್ತು ಗೊತ್ತುಂಟ ನಿಮಗೆ? 99 ಅಲ್ವಾ? ಅಲ್ವಾ? 100 ಆಯ್ತು. ನನಗೆ 100 ಆಗುವಾಗ ಸಾಕುದಾಯ್ತು ಅವಳಿ. ಒಮ್ಮೆ ಹೊಟ್ಟೆ ತುಂಬಿಸುವುದಕ್ಕೆ ನನಗೆ 100 ಹಂದಿ ಬೇಕು ಆಯ್ತು. ಈಗ ಸಮಾಧಾನ ಆಗಿದೆ, ಹೊಟ್ಟೆ ತುಂಬಾಗಿದೆ. ಇನ್ನಿರುವಂತಹ ಲಕ್ಷ್ಯ ಬ್ರಹ್ಮದೇವನಂತಾದಂತಹ ತಪಸ್ಸು. ಅದಕ್ಕಾಗಿ ನಡೆಯುತ್ತೇನೆ ಮುಂದೆ. ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ತಾಣ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹರಿಯುತ್ತಿರುವಂತಹ ಶುದ್ಧೋದಕದಲ್ಲಿ ಸ್ನಾನವನ್ನು ಪೂರೈಸಿದ್ದೇನೆ. ಮೈ ಶುಚಿಗೊಂಡ್ರೆ ಭಗವಂತ ಒಲಿಯುತ್ತಾನೆಯೇ. ಮನಸ್ಸು ಶುದ್ಧವಾಗಬೇಕು ಹೇಳುವ ಮಾಂಸಾಕ್ಷಿಗಳನ್ನು ತೆರೆದು ತಪಸ್ಸು ಮಾಡಿದೆ ಅಂತಾದ್ರೆ ನನ್ನ ಚಿತ್ತ ಹಲವು ಕಡೆಗಳಿಗೆ ಹರಿಯುವುದಕ್ಕೆ ಸಾಧ್ಯ ಇದೆ. ಲೋಕ ನೋಡಕೂಡದು. ಬ್ರಹ್ಮದೇವರ ಚಿತ್ರ ಮಾತ್ರ ಚಿತ್ರದಲ್ಲಿರಬೇಕು. ಮಾಂಸಾಕ್ಷಿಗಳನ್ನು ಮುಚ್ಚಿ ಒಳಗಿನ ಜ್ಞಾನದ ಕಣ್ಣನ್ನು ತೆರೆದು ಪ್ರಭು ವಿಭುವಾದಂತಹ ವಿದ್ಯೆ ಕುರಿತಾಗಿ ತಪಸ್ಸಿಗಿದ ತೊಡಗಿದೆ. ಶಾರದ ರಮಣ ಸೇರಿದ ಚರಣ, ಶಾರದ ರಮಣ ಸೇರಿದ ಚರಣ, ತೋರುದ ಕರುಣ
ನನ್ನ ಈ ಪ್ರಸನ್ನತೆ ನನಗೆ ದೊರಕಲಿಲ್ಲ ಅಂತಾದ ಮೇಲೆ ನಾನು ತೆರಳುವಲ್ಲ ನಾಡಿಗೆ ವರಬಲವನ್ನು ಹೊಂದಿಯೇ ಬರ್ತೇನೆ ಹಾಗೆ ಭರವಸೆ ಹೇಳಿದ್ದೇನೆ. ಅವನು ಪ್ರಸನ್ನನಾಗುವುದಿಲ್ಲ ಅಂತಾದ ಮೇಲೆ ಏನು ಪ್ರಯೋಜನ? ಈ ದೇಹದಿಂದ ಅವನನ್ನು ಒಲಿಸಿಕೊಳ್ಳಬಹುದೆಂಬ ತೀರ್ಮಾನದಲ್ಲಿ ನಾನು ಇದ್ದದ್ದು. ಈ ತನುವಿನಿಂದ ಒಲಿಸಿಕೊಳ್ಳಕ್ಕೆ ಆಗುವುದಿಲ್ಲ ಅಂತಾದ ಮೇಲೆ ಈ ತನು ಯಾಕೆ ಈ ದೇಹವನ್ನೇ ಕಡಿದು ಉರಿಯುವ ಅಗ್ನಿಗೆ ಮೆಚ್ಚಿನ ಮೆಚ್ಚಿನ ನಿನಗೆ ಆದ್ದರಿಂದಲೇ ಸತ್ಯಲೋಕವನ್ನು ಬಿಟ್ಟು ಧರೆಗಿಳಿದು ಬಂದಿದ್ದೇನೆ. ತಪವನ್ನು ಬೇಡು, ಏನು ವರ ಬೇಕು ಕೇಳಿಕೋ, ಅನುಗ್ರಹಿಸುತ್ತೇನೆ. ಹೌದು ಕಂದ, ಖಂಡಿತವಾಗಿಯೂ. ಯಾರಿದ್ದಾರೆ ಈಗ? ಅಲ್ಲ, ಕೊಡ್ತೇನೆ ಅಂತ ಹೇಳುವ ಯಾರಿದ್ದಾರೆ? ಯಾರು ಇಲ್ಲ. ಕೆಲವರು ಕೊಡುವವರಿಂದ ಕೆಲವರು. ಹೌದು, ನೀನು ಹಾಗಲ್ಲ, ಕೊಡ್ತೇನೆ. ವಿಘಾತ ನೀನು. ನನಗೆ 100 ಹಂದಿ ಸಿಕ್ಕಿದ್ರೆ ಸಾಕಾಗುತ್ತದೆ. ಓಹೋ, ದಿನವೊಂದಕ್ಕೆ ಆಹಾರವಾಗಿ 100 ಹಂದಿಗಳು ನಮ್ಮ ಕಣ್ಣ ಮುಂದೆ ಕಾಣಿಸಲಿ. ಧನ್ಯನಾದೆ. ಇನ್ನು ಏನು ಬೇಕು? ಒಳ್ಳೇದಾಯ್ತು, ನೀವು ಹೋಗಿಬಿಡ್ತೀಯ ಅಂತ ಭಾವಿಸಿದೆ. ಇದು ಕೇವಲ ಹೊಟ್ಟೆ ತುಂಬಿಸಲಿಕ್ಕೆ. ಹೊಟ್ಟೆ ತುಂಬಿಸಿದ್ರೆ ಸಾಕ ಸ್ವಾಮಿ. ಹೊಟ್ಟೆ ತುಂಬಿದ ಮೇಲೆ ಶರೀರದಲ್ಲಿ ಒಂದು ಶಕ್ತಿ ಬರ್ತದೆ. ನಮ್ಮ ರೋಜು. ಹೌದು. ಹಾಗಾಗಿಯೇ ಲೋಕಮುಖದಲ್ಲಿ ಕೀರ್ತಿವಂತನಾಗಬೇಕು, ನಾನು ಯಶೋವಂತನಾಗಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, 3 ಲೋಕವನ್ನು ಸ್ವಾಧೀನಪಡಿಸಿಕೊಳ್ಬೇಕೆಂಬ ಉದ್ದೇಶದಿಂದ ಹೊರಟ ಬಂದಿದ್ದೇನೆ ನಾನು. ಒಂದು ವೇಳೆ ನನಗಿಂತ ಮಿಗಿಲಾಗಿ ಒಂದು ಶಕ್ತಿ, ಒಂದು ವ್ಯಕ್ತಿ ಯುದ್ಧಕ್ಕೆ ಅಣಿಯಾಯಿತು ಅಂತಾದ್ರೆ ಅಂತವರನ್ನು ನಿಪಾತಗೊಳಿಸುವಂತಹ ಸಾಮರ್ಥ್ಯವನ್ನು ನನಗೆ ದಯಪಾಲಿ.
ಸಾಕಲ್ಲ, ಸಂತೋಷವಾಯ್ತಲ್ಲ, ಬೇಕಾದೆಲ್ಲ ಸಿಕ್ಕಿತು ನಮ್ಗೆ. ಸಿಕ್ಕಿದಲ್ಲ, ಬಹಳ ಸಂತೋಷ ಆಯ್ತಪ್ಪ. ಹಸಿವೆ ನಿವಾರಣೆಗೆ ಬೇಕಾಗಿ 100 ಹಂದಿಗಳನ್ನು ಕೇಳಿದೆ, ತಥಾಸ್ತು ಅಂದಿದ್ದೇನೆ. 3 ಲೋಕವನ್ನು ಗೆಲ್ಲುವಂತಹ ಶಕ್ತಿಯನ್ನು ಕರುಣಿಸು ಎಂಬುದಾಗಿ ಕೇಳಿದೆ, ಅದಕ್ಕೂ ತಥಾಸ್ತು ಅಂದಿದ್ದೇನೆ. ಆದ್ರೆ ಇನ್ನು ಹೋಗುದಿಲ್ಲ. ನೀನು ಇದು ನೀವು ಹೊರಟರೆ ನನ್ನ ಕೆಲಸ ಮುಂದುವರಿಸಲಿಕ್ಕೆ ಆಗುದಿಲ್ಲ. ಮುಂದುವರೆದ ಆದ್ರೆ ನಿಮಗೆ ಸಕಲ ಕೆಲಸ ಉಂಟಲ್ಲ? ನೀನು 2 ವರವನ್ನು ಕೇಳಿದೆಯಲ್ಲ, ನೀನು ಕೇಳದ ಒಂದು ಉಚಿತವಾಗಿ ನಾನು ಕೊಡ್ತೇನೆ. ಹೌದು, ಅದ್ಯಾಕೆ? ಹೌದು, ನಿನ್ನ ಭಕ್ತಿಗೆ ಮೆಚ್ಚಿ. ಈಗ 2 ತಕೊಂಡ್ರೆ ಒಂದು ಉಚಿತ. ಬರುವಾಗ ಅಕ್ಷಮಾಲೆ ದಂಡ ಮಾತ್ರ ಇದ್ದದ್ದು. ಹೌದು, ಇದು ಗದೆಯಲ್ಲಿದ್ದ ಮಂದಿಗೆ. ಇದು ನಾನು ಹಿಡ್ಕೊಂಡು ಬಂದದ್ದಲ್ಲ, ನಾನು ಸೃಷ್ಟಿಕರ್ತನಲ್ವೇ, ಕೈಯಲ್ಲಿ ಈಗಲೇ ಸೃಷ್ಟಿ ಮಾಡಿದ್ದು ನಾನು. ಇದು ಗಾಳಿಯಿಂದ ತೆಗೆದದ್ದು. ಹೌದು, ಇದು ಗದಾದಂಡ, ವಿಶೇಷವಾದಂತಹ ಶಕ್ತಿ ಇದು. ಇದನ್ನು ನೀನು ಹಿಡಿದು ಯುದ್ಧವನ್ನು ಮಾಡಿದೆ ಅಂತಾದ್ರೆ ನಿನಗೆ ಸೋಲು ಎಂಬುದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದು ನೆನಪಿಟ್ಟುಕೊಪ್ಪ, 100 ಹಂದಿಗಳನ್ನು ವರವಾಗಿ ನೀನು ಕೇಳಿದೆ. ಆದರೆ ನಿನಗೆ ಒಂದು ವೇಳೆ ಮರಣ ಬರುವುದಿದ್ದರೆ, ನಾನು ಬರ್ಬಾರ್ದು ಇಷ್ಟು ಕೇಳಿ. ಅಲ್ಲ ಕೇಳಿದ, ಹೌದು, ಮರಣ ಬರುವುದಿದ್ದರೆ, ಬರಲಿಕ್ಕಿಲ್ಲ, ಬರುವುದಿದ್ದರೆ 100 ಹಂದಿಗಳು ಬರ್ತವೆ. 101ನೇ ಹಂದಿ ಬಂದರೆ ನೀನು ಅದನ್ನು ತಿನ್ನುವುದಕ್ಕೆ ಮುಂದಾದರೆ, ಅದು ನಿನ್ನೊಂದಿಗೆ ಹೋರಾಡುವುದಕ್ಕೆ ಮುಂದಾದರೆ, ಆವಾಗ ನಿನಗೆ ಮರಣ ಬರಬಹುದು ಆ ಹಂದಿಯಿಂದ. ಅಂದರೆ ತಿನ್ನುವಂತ ಆಹಾರದಿಂದಲೇ ನಿನಗೆ ಮರಣ. ಈ ಗದೆ ಎಲ್ಲಿಯಾದ್ರೂ ನಿನ್ನ ಕೈ ತಪ್ಪಿದರೆ ಆ ಹೊತ್ತಿನಲ್ಲಿ, ಹೌದೌದು, ತಿನ್ನುವುದಕ್ಕೆ 101 ಹಂದಿ ಮನಸ್ಸು ಮಾಡಿದ್ದಾರೆ, ಕೈಯ ಗದೆ ತಪ್ಪಿದರೆ, ಹೋರಾಡುವುದಕ್ಕೆ ಮುಂದಾದರೆ ನಿನಗೆ ಮರಣ ಬರಬಹುದು ಅಂತ. ಹಾಗಾಗಿ ಯಾವಾಗಲೂ ಇದನ್ನು ಒಂದು ನೀನು ಕೈಯಿಂದ ಬಿಡಬೇಡ, ಹಿಡ್ಕೋ, ಕೈಯಲ್ಲೇ ಹಿಡಿದು ನಿಲ್ವ. ಗಾಳಿಯಿಂದ ತೆಗೆದಲ್ಲ, ಇಲ್ಲದ್ರೆ ಗಾಳಿಯಲ್ಲಿ ಹೋಗಿ ಇಲ್ಲ ಹೋಗ್ಲಿಕ್ಕಿಲ್ಲ, ಅದು ಕೊಟ್ಟ ನಿನ್ನ ಕೈ ಸ್ಪರ್ಶ ಆದ ಮೇಲೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಇದು ಕೈಯಿಂದ ತಪ್ಪಿದ್ದಾರೆ, ಅದು ಕೈಯಿಂದ ತಪ್ಪಬಾರ್ದು, ಹೋಗುವಲ್ಲಿಗೆಲ್ಲ ಹಿಡ್ಕೊಂಡೇ ಹೋಗಬೇಕು, ಇಲ್ಲದಿದ್ರೆ ಮರಣ. ಇದು ಇಟ್ಟುಕೊಂಡ್ರೆ ಬರಲ್ಲ ಇಲ್ಲ. ಸಂತೋಷ ಆಯ್ತು. 101ನೇ ಹಂದಿ ಬಂದ್ರೆ ತಿನ್ನುವುದಕ್ಕೆ ಮುಂದಾದ್ರೆ ಹೊರಡೋದಕ್ಕೆ ಮನಸ್ಸು ಮಾಡಿದರೆ ಮರಣ ಬರಬಹುದು, ಇಲ್ಲದಿದ್ರೆ ಮರಣ. ಜಾಗೃತರಾಗಿದ್ದೇನೆ. ನಾನು ಕೊಟ್ಟಂತಹ ವರವನ್ನು ಸದುಪಯೋಗ ಪಡಿಸಬೇಕು. ಶುಭವಾಯಿತು. ಹೇಳಿದಂತಹ ವಿಚಾರ ದಾನವರು ದೇವಭೂಮಿ ಸ್ವಾಧೀನಕ್ಕಾಗಿ ಆಗಮಿಸಿದ್ದಾರೆ ಎನ್ನುವ ಹಾಗೆ ವಿಶೇಷವಾದಂತಹವನ ಕಣ್ಣುವಂತೆ ಹಿರಣ್ಯಾಕ್ಷ ಬಂಗಾರದ ಕಣ್ಣುಳ್ಳವನು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ದೇವಭೂಮಿಯನ್ನು ನಾವು ಯಾವ ಕಾರಣಕ್ಕೂ ಬಿಟ್ಟುಕೊಡಬಾರದು. ಅದಕ್ಕಾಗಿ ನಿಮ್ಮಲ್ಲಿ ಅಭಿಪ್ರಾಯ ಕೇಳ್ತಾ ಇದ್ದೇನೆ.
ಮತ್ತೆ ನನಗೆ ನೀನು ಬೇಕಾದ ನಾನು ದಿಟ್ಟಿ ಸಂಭವನಿದ್ದೇನೆ ನಾನು. ಆದಿದೈತ್ಯ ಹಿರಣ್ಯಾಕ್ಷ ನಾಲ್ಕಲೋಕದ ಬಯಕೆಯಿಂದ ಬಂದಿದ್ದೇನೆ. ಸಾಮದಿಂದ ಪೀಠ ಬಿಟ್ಟು ಕೊಡ್ತೀಯೋ ಅಲ್ಲಿಗೆ ಹೊಗಳಿಕೆ ಮಾಡಿ ಬಂದಯ್ಯ. ಏನಲ್ಲಿ ಗುರುಗಳಲ್ಲಿ ಕುಳಿತದ್ದು ಓ ಬೃಹಸ್ಪತಿ. ನನ್ನ ರಣವೈಭವ ಎಂತ ಈ ಕ್ಷಣವೇ ಆಕರ್ಷಕ ಮುಂದುವರಿಯುತ್ತೇನೆ. ಹರಿ ಸತ್ತ ಮೇಲೆ ನನ್ನ ಸೊರಳಿಗೆ ವಿಜಯ ಮಾಲೆ ಹಾಕಲಿಕ್ಕೆ ನೀವೇ ಬರಬೇಕು. ನಿನಗೆ ಯಾವಾಗ ಕಾಲ ಬರ್ತದೆ ಅಂತ ಕಾಯ್ತಾ ಇರ್ತೇನೆ. ಹಾಗೆ ಒಗಟು ಮಾತನಾಡಿ ವಿಜಯದ ಮಾಲೆ ಹಾಕುವುದಕ್ಕೆ ಕಾಲ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದ ಕಾಲ. ನೀನು ಆದಷ್ಟು ಬೇಗ ಮೇಲೆ ಹೋಗ್ಬೇಕು. ಸ್ವರ್ಗಲೋಕದ ಮೇಲೆ ಹೋಗಲಿಕ್ಕೆ ನಾನು ಅಲ್ಲ, ಇನ್ನು ಕೀರ್ತಿನಿಲ್ಲದ ಮೇಲೆ ಹೋಗ್ಬೇಕು. ಹಾಗಾಗಿ ಆ ಪ್ರಸನ್ನ ಕಾಲಕ್ಕೆ ಕಾಯ್ತಾ ಇದ್ದೇನೆ. ಯೋಗ್ಯವಾದಂತಹ ವಿಚಾರವನ್ನೇನಾದರೂ ಹೇಳಿದ್ದಾರೆ. ಗೋಲಾಕಾರದಲ್ಲಿ ಭೂಮಿ ತಿರುಗುತ್ತಾ ಇದ್ದಾರೆ. ಒಂದು ಚೆಂಡಿನ ಹಾಗೆ, ಕೈ ಚೆಂಡಲ್ಲ, ಕಾಲು ಚೆಂಡು. ಎಡಗಾಲಿಂದ ಬಲವಾಗಿ ಭೂಮಿಯಲ್ಲಿದೆ. ನಾವು ಹುಟ್ಟಿ ಬರುವ ಕಾಲಕ್ಕೆ ಗರ್ಜಿಸಿದ್ದೇವೆ. ನಮ್ಮ ಗಂಟಲಿಗೆ ಮಿಂಚು ಕಾಣಿಸಿದೆ, ಸಿಡಿಲು ಕೇಳಿಸಿದೆ, ರಕ್ತದ ಮಳೆ ಸುರಿದಿದೆ, ನರಿ ನಾಯಿಗಳು ಊಳಿಟ್ಟಿವೆ. ಅಂತಹ ಶುಭವಸರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರಂತಾದಂತಹ ಜನರು
ನೀವೇ ಹುಟ್ಟುವಾಗ ಎಷ್ಟು ದಿನ ಸತ್ತು ಹೋದ್ರು ಏನು? ಯಾರು ಯಾಕೆ ನೀವು ಗರ್ಜಿಸಿ ಹುಟ್ಟಿದ್ದಲ್ಲ? ಹೌದಪ್ಪ ಅಂದ್ರೆ ಅಂತ ಶುಭಗಳಿಗೆ ಇರ್ಬೋದು. ನಾನಿರುತ್ತವೆ ಮಿಲ್ಲ ಮಾತಾಡಿಗೆ ಅಭ್ಯಾಸ ಮಾಡ್ತೀನಿ. ಸುಂದರಾಗಿ ಸುಭಗಂಧಿ ಚಂದ್ರವದನೆ ಕುಂದರದಲ್ಲಿ ಕುಟಿಲ ಮುಂದರ ಸಿಂಹೇಂದ್ರ ಮಧ್ಯವೇ ಓ ಮದಗ ಜಗಮನೆ ಮದಗ ಜಗಮನೆಂದೆ ನಿನ್ನ ಸೊಂಟ ನೋಡಿದ್ರೆ ಸಿಂಹೇಂದ್ರ ಮಧ್ಯವೇ, ನಡಿಗೆ ನೋಡಿದ್ರೆ ಆನೆ ಅದು. ಸೊಂಟ ಸಿಂಹದ ಹಾಗೆ ನಡಿಗೆ ಆನೆ ಅದು. ಆನೆ ಸಿಂಹ ಪರಸ್ಪರ ವಿರೋಧಿಗಳು. ಆದ್ರೆ ಎರಡು ಗುಣಗಳು ನಾರಿಯಲ್ಲಿ ಶೋಭಿಸ್ತದಂತೆ ನೋಡಿದ್ರೆ ಅರ್ಥ ಮಾಡಿದ್ದಾರೆ. ಇದೆಲ್ಲ ಕರೀತೇನಲ್ಲ ನಾನು. ನಿನ್ನ ಹೆಸರು ನಿಜವಾಗಿ ನನಗೆ ಯಾವುದು ಗೊತ್ತಿಲ್ಲ. ನೀವೊಂದು 1000 ಹೆಸರು ಇರ್ಬೋದು. ಓ ಸಹಸ್ರನಾಮಿ. ಹಾಗಾಗಿ ನಾನು ಕರೀಲಿಕ್ಕೆ ತೊಡಗಿದೆ. ಗಗನಕ್ಕೆ ಗಗನವೇ ಸರಿ, ಶರದಿಗೆ ಶರದಿಯೇ ಸರಿ, ಸರಿ. ವೀರ ಧೀರ ಶೂರ ರಣ ಗಂಭೀರ ಮಲ್ಲ ಸಾಹಸಿ ನೀನಾಗಿದ್ದಿ. ನೀನು ಮಾಡಿದಂತಹ ಒಂದೊಂದು ಸಾಧನೆಯನ್ನು ಎಳೆ ಎಳೆಯಾಗಿ ಬಿಡಿಸುವುದಕ್ಕೆ ಮುಂದಾದ್ರೆ ಒಂದು ಸಮಯ ಸಾಕಾಗುವುದಿಲ್ಲ. ಈಗ ನನ್ನ ಬಗ್ಗೆ ಇಷ್ಟೆಲ್ಲ ಸಂಗ್ರಹ ಮಾಡಿದೆ ಅಲ್ವಾ? ನಾನಂತ ಹೇಳಿಲ್ಲ, ಗಂಡು ಮಕ್ಕಳು ಬಹಳ ಮಂದಿಗಳಿದ್ದಾರೆ ಅಭಿಮಾನಿಗಳು. ಈಗ ಹೆಣ್ಣು ಮಕ್ಕಳು ಜಾತಿಗೆ ಗೊತ್ತಾಗೋದು. ಅಭಿಮಾನಿಗಳನ್ನು ಅಭಿಮಾನಿಗಳ ಹಾಗೆ ಉಳಿಸಿಕೊಂಡ್ರೆ ಇನ್ನೂ ಹೊಗಳುತ್ತೇವೆ ನಾವು. ಆದ್ರೆ ಏನ್ ಮಾಡುದು ಹೇಳು? ನೀನು ಒಬ್ಬಳೇ ಬಹಳ ಮಂದಿ ಇದ್ದಾರೆ ಹೆಣ್ಮಕ್ಳು ಇದ್ದಾರೆ. ಹಿರಣ್ಯಾಕ್ಷ ಅಭಿಮಾನಿ ಬಳಗ ಮಹಿಳಾ ಘಟಕ ಮಾಡಬಹುದೋ ಏನೋ, ನೀನು ಉಳಿಸಿಕೊಂಡೆ ಪುಣ್ಯಾತ್ಮ. ನಾನು ಯಾಕೆ ಅಂತ ಹೇಳಿದ್ದು, ನನಗಿನ್ನೂ ಹೊಗಳ್ಬೇಕಂತ ಆಸೆ ಉಂಟು. ನಾನು ಹೊಗಳ್ಬೇಕಂತಿದ್ರೆ ಹೊಗಳಿಸಿಕೊಳ್ಳುವಂತಹ ವ್ಯಕ್ತಿಯಿಂದ ನಮ್ಮ ಪಾಲಿಗೆ ಆಪತ್ತೆಂಬುದಾಗಿ ಬರಬಾರದು. ಒಂದ್ ಮಾತು ಹೇಳುದ, ನೀನು ಮಾಡುವುದೆಲ್ಲ ಮಾಡಿದ್ದಿ, ಸ್ವರ್ಗಕ್ಕೆ ಹೋಗಿದ್ದಿ, ಎಲ್ಲ ಸಾಧನೆ ಮಾಡಿದ್ದಿ. ಬಂದು ನನ್ನ ಎದೆಗೆ ತುಳಿದಲ್ಲ ಪುಣ್ಯಾತ್ಮ ನೀನು. ನನ್ಗೆ ಗೊತ್ತಾಗ್ಲಿಲ್ವೇ? ಬೇರೆ ಒಂದು ಕಾರ್ಯಾವಸರದಲ್ಲಿದ್ದೇನ ಬಹುಶಃ ಸಾದಾಗಾತ ಆಗಿರ್ಬೇಕು. ಬೆದರದಿರಲೇ ವಿದು ವದನೆ ಈ ಒದಗಿಬಹುದು ಎಂದು ನೋಡಲು ಇನ್ನು ಜಾಗೃತರಾಗಿದ್ದೇನೆ. ಅಲ್ಲ, ಇವರು ಪ್ರಾಸ ಮಾತಾಡ್ಲಿಕ್ಕೆ ಮುಂದಾಗ್ತಾರೆ. ತಪ್ಪಿದ್ದು ನಾನೇ. ನಿಮಗೆ ತ್ರಾಸ ಆಗ್ತಲ್ಲ? ನಾನು ಹೌದಪ್ಪ, ತ್ರಾಸ ಹೇಳಿದ್ರೆ ತ್ರಾಸ ಆಗಿ. ಯಾಕಂದ್ರೆ ನನ್ನ ಪರಿಚಯವನ್ನು ನಾನು ನೇರವಾಗಿ ಹೇಳಿದ್ರೆ ನೀನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ನನ್ನ ಬಗ್ಗೆ ಗೌರವ ಹುಟ್ಟಿಕೊಡ್ತಿದ್ದೆ ನಿನಗೆ. ಯಾರಪ್ಪ ನೀನು ಅಂತ ಗೌರವದ? ಹಾಗಾಗಿ ನನ್ನ ಯೋಗ್ಯತೆ ಗೊತ್ತುಂಟಾ? ಫಲಜಾಲವಾನಿತು ಕಾಲ ಕಾಲಕ್ಕೂ ಫಲಜಾಲವಾನಿತು Oh
ಬಂದಾಗ ಆಹಾರ ಫಲಜಾಲಗಳು. ಹೌದು, ಕೇವಲ ಫಲಜಾಲ ಇದ್ರೆ ಸಾಲದು, ಜಲ ಬೇಕಲ್ಲ. ಜಲ ಬೇಕು. ಸುಜಲ ಸುಫಲ. ನೋಡಿದಲ್ಲಿ ಜುಳ್ಳು ಜುಳ್ಳು ನಿನಾದದಿಂದ ನದಿಯೊಂದು ಹರಿಯುತ್ತಾ ಇದೆ. ಅದಕ್ಕೆ ಅನುಗ್ರಹ ನನ್ನದು. ನೀರು. ಹೌದು, ಪ್ರಕೃತಿ ಮಾತೆಯು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾ ಇದ್ದಾಳೆ. ಅದಕ್ಕೆ ಅನುಗ್ರಹ ನನ್ನದು. ಮತ್ತೊಂದು, ಇದಕ್ಕೆಲ್ಲ ಅನುಗ್ರಹ ಮಾತ್ರ ಅಲ್ಲ, ಒಳ್ಳೆ ಗಾಳಿ ಬೀಸಬೇಕಾಗ ಬೀಸಬೇಕು. ಶೀತಲ. ಮತ್ತೊಂದು ವಿಚಾರ, ಬೇಕಾದಾಗ ಗಾಳಿ ಕೊಡುದ್ರೆ ನಾನು ಬಿಸಿ ಇರುವಾಗ ಬಿಸಿ ಗಾಳಿ ಕೊಡುವುದು. ಹಾಗೆ ಮಾಡಬಾರ್ದಲ್ಲ ತಾಯಿ ತಂದ ಮೇಲೆ. ಅಂದ್ರೆ ನಿಲ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಪ್ರಕೃತಿಯನ್ನು ಒಂದೇ ರೀತಿ ಇರುವುದಿಲ್ಲ ನೋಡು. ಮತ್ತೆ ಕೆಲವೊಮ್ಮೆ ನನ್ನನ್ನು ನಾಶ ಮಾಡುವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ ಗೊತ್ತುಂಟ, ಈ ಔಷಧಿ ಗಿಡ ಎಲ್ಲ ಕಾಣ್ತಾ ಉಂಟಲ್ಲ, ಅದಕ್ಕೆ ಮೂಲ ನಾನೇ. ಆಹಾರ, ಆಮೇಲೆ ಜಲ, ಯೋಗ್ಯವಾದಂತಹ ವಾಯು. ಒಳ್ಳೆ ಆಹಾರ ಸಿಕ್ಕಿತ್ತು ಅಂತ ಕೆಲವರು ಗಮಗಮನ ತಿಂತಾರೆ. ಲೆಕ್ಕದಿಂದ ಹೆಚ್ಚು ತಿಂದ ಮೇಲೆ ಅವನಿಗೆ ಅಜೀರ್ಣ ರೋಗ ಪ್ರಾರಂಭ ಆಗ್ತದೆ. ರೋಗ ಆಗ್ತದೆ. ರೋಗ ರುಜಿನಗಳು ಬಾಧಿಸಿದಾಗ ನೀನು ಏನ್ ಮಾಡ್ತೀನಿ? ನಾನು ಔಷಧಿ ಕೊಡ್ತೇನೆ. ಎಲ್ಲ ಇವಳು ಮದ್ದುಗಳು ಹೊಡಂತೆ. ಎಂತದ್ದು ಅದು? ನಾನು ವೈದ್ಯ ಅಂತ ಹೇಳಿದಲ್ಲ, ಆಯುರ್ವೇದವಲ್ಲ ಮತ್ತೊಂದು ಅಲ್ಲ. ಪ್ರಕೃತಿ ಅಂದರೆ ನನ್ನೊಳಗೆ ಔಷಧಿಯ ಮೂಲ ಉಂಟು. ಬೇಕಾದ ಆಹಾರ, ಹೌದು, ಬೇಕಾದ ಜಲ, ಯೋಗ್ಯವಾದಂತಹ ಪ್ರಕೃತಿ, ಜೊತೆಗೆ ರೋಗ ರುಜಿನಗಳು ಬಾಧಿಸಿದ ಔಷಧಿ, ಇದೆಲ್ಲವನ್ನು ಕೊಟ್ಟು ನೀನು ನಂಬಿದವರನ್ನು ಪ್ರೀತಿ. ಮತ್ತೆ ಜಗದಲ್ಲಿರುವಂತಹ ಪ್ರತಿಯೊಬ್ಬರು ನನ್ನನ್ನು ಅಮ್ಮ ಎಂಬುದಾಗಿ ಪ್ರೀತಿ ಗೌರವದಿಂದ ನೋಡಿಕೊಳ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಉಳಿದವರು ಬೇಕಾದ್ರೆ ಹೇಳಿ, ನಾನು ಅಮ್ಮ ಅಂತ ಒಬ್ಬಳಲ್ಲ ಹೇಳು. ಮತ್ತೆ ಉಳಿದವರನ್ನೆಲ್ಲ ಅಮ್ಮ ಅಮ್ಮ ಅಂತ ಹೇಳಿದ್ರೆ ಮತ್ತೆ ಹೆಂಡತಿ ಆಗುದಿಲ್ಲ. ನನ್ನ ಮೂಲವ ನೀನು ಸರಿಯಾಗಿ ಅರಿತರೆ ನೀನು ಶಿರವನ್ನು ಬಾಗಿಸ್ತಿ, ಕರವನ್ನು ಹಾಗೆಲ್ಲ ಬಾಗುವುದಲ್ಲ. ಏನು ಯೋಗ್ಯತೆ ಬೇಕಲ್ಲ ನಿನಗೆ? ಹಾಗಿದ್ರೆ ಮೂಲ ಹೇಳುತ್ತಾ? ಯಾರು ನೀನು? ನನ್ನ ಮೂಲ ಏನಂತ ಹೇಳಿದ್ರೆ ವೈಕುಂಠಾಧಿಪತಿ ಅಂತ ಶ್ರೀಮನ್ನಾರಾಯಣನ ಮಡದಿ ಪೂಜೆಯನ್ನು ಕಣ್ಣ
14 ಲೋಕಗಳಲ್ಲಿ 13 ಲೋಕಗಳನ್ನು ಸುತ್ತಾಡಿದೆ. ನಿನ್ನ ಗಂಡ ಗೋವಿಂದರಾಜ ಬರಲಿಲ್ಲ, ಗೋವಿಂದರಾಜ ಭಟ್ಟ. ನೀನು ಭಟ್ಟನೇ ಭಟ್ಟನಾಗಿದ್ದರೆ ಬಾ. ರಸಾತಳವನ್ನು ಪ್ರವೇಶ ಮಾಡಿದ್ದಾಳೆ ಭೂದೇವಿ. ನನಗೆ ಗೊತ್ತಿಲ್ಲದಿರುವಂತಹ ಲೋಕವೇನೂ ಅಲ್ಲ. ಈಗ ರಸಾತಳ ಹಂದಿ ಎಂಬುದು ನನಗೆ ಆಹಾರ. ನಿನ್ನನ್ನು ತಿನ್ನುತ್ತೇನೆ.
ಏನು ಗೆಡ್ಡೆ ಗೆಣಸುಗಳು ಅದನ್ನು ತಿಂದು ಬದುಕಿದ್ದೇನೆ ಒಳ್ಳೆಯದು. ನಮ್ಮನ್ನು ವಿರೋಧಿಸಿದ್ರೆ ನೀನು ಗೆಡ್ಡೆ ಗೆಣಸು ತಿನ್ನುವ ಹಾಗೆ ನ್ಯಾರು ನಿನ್ನನ್ನು ಜಗಲು ನನ್ನ ರಸ ಏನು ತಂದು ಗೊತ್ತಾಗಲಿಲ್ಲ ಇನ್ನು. ನನ್ನ ಮಡದಿಯಾದ ಭೂದೇವಿಯನ್ನು ಪೀಡಿಸಿದೆಯಾ? ಮಡದಿಯ ರಕ್ಷಣೆಗಾಗಿ ಬಂದ ವೈಕುಂಠವಾಸಿ ಶ್ರೀಮನ್ನಾರಾಯಣನ ನಾನು ಕೊಂದು ಮುಗಿಸೇನು. ನಿನ್ನನ್ನು ಕಡಲಿನಲ್ಲಿ ಹಾಕಿ ನಾನು ಅರೆಯುತ್ತೇನೆ. ಹೌದಾ?